ಮಕ್ಕಳೇ, ಒಂದು ನಗರದಲ್ಲಿ ಔಷಧದ ಅಂಗಡಿ ಒಂದು ಇತ್ತು. ಅದರ ಮಾಲೀಕ ಸಜ್ಜನನಾದಂಥವನು, ಒಳ್ಳೆಯ ಮನುಷ್ಯ. ಆದರೆ ಅವನಿಗೆ ದೇವರಲ್ಲಿ ನಂಬಿಕೆ ಇಲ್ಲ. ಪೂಜಾ ವಿಧಾನಗಳು, ಯಾತ್ರೆ ಇವುಗಳ ಬಗ್ಗೆ ನಂಬಿಕೆ ಇಲ್ಲದೆ ಇದ್ದಂಥವನು. ದೇವರು ಏನೇ ಮಾಡಿಯಾನು ಎನ್ನತಕ್ಕಂಥ ವಿಚಾರ. ಅವರ ಮನೆಯವರೆಲ್ಲರೂ ಸಜ್ಜನರೇ, ದಾನ ಧರ್ಮಾದಿಗಳನ್ನು ಮಾಡತಕ್ಕಂಥವರು, ಊರ ಜನರೊಂದಿಗೆ ಸೌಹಾರ್ದವಾಗಿ ಬೆರೆಯತಕ್ಕಂಥವರು, ಒಳ್ಳೆಯ ಜನ ಅಂತ ಹೇಳ್ಬೋದು. ಹೀಗಿದ್ದಾಗ ಒಂದು ದಿನ ರಭಸದ ಮಳೆಯ ಕಾರಣದಿಂದ ವಿದ್ಯುತ್ ಹೋಗಿರುತ್ತದೆ, ಅಂದರೆ ಕರೆಂಟ್ ಇರೋದಿಲ್ಲ. ಔಷಧ ಅಂಗಡಿಯಲ್ಲಿ ಕತ್ತಲೆ. ಆ ಸಂದರ್ಭದಲ್ಲಿ ಒಬ್ಬ ಬಾಲಕ ಓಡೋಡಿ ಬರ್ತಾನೆ ಔಷಧಿ ಅಂಗಡಿಗೆ. ಅಣ್ಣ ಅಣ್ಣ, ನನ್ನ ತಾಯಿಗೆ ಇಂಥ ಔಷಧಿ ಬೇಕು, ಆರಾಮಿಲ್ಲ, ಸ್ವಲ್ಪ ಜರೂರಾಗಿ ಕೊಡಬೇಕು ಅಂತ ಹೇಳಿದಾಗ ಅಂಗಡಿಯಲ್ಲಿದ್ದಂಥವನು ಬ್ಯಾಟ್ರಿಯ ಸಹಾಯದಿಂದ ಔಷಧವನ್ನು ಹುಡುಕಿ ಒಂದು ಬಾಟ್ಲನ್ನು ತೆಗೆದು ಕೊಡ್ತಾನೆ ಹುಡುಗನಿಗೆ. ಹುಡುಗ ರೊಕ್ಕ ಕೊಟ್ಟು ತಾಯಿಗೆ ಜರೂರಾಗಿ ಕೊಡಬೇಕು ಅಂಥೇಳಿ ಓಡಿದ. ಅದೇ ಸಂದರ್ಭದಲ್ಲಿ ಕರೆಂಟ್ ಬಂತು, ಬೆಳಕಾಯಿತು. ಔಷಧದ ಅಂಗಡಿಯವ ನೋಡಿದ ತಾನು ಕೊಟ್ಟಂಥದ್ದು ಔಷಧ ಸರಿಯಾಗಿ ಉಂಟಲ್ವ, ಎಲ್ಲಿ ಕೊಟ್ಟೆ ತಾನು ಅಂಥೇಳಿ ನೋಡಿದರೆ ವಿಷಯುಕ್ತವಾದಂತಹ ಔಷಧ. ಅದನ್ನು ಕುಡಿದ್ರೆ ಜನ ಸಾಯ್ತಾರೆ. ಬಾಟ್ಲು ಅದಲು ಬದಲಾಗಿದೆ, ರಾತ್ರಿ ಕಾಲದಲ್ಲಿ ಕಾಣಲಿಲ್ಲ. ಜರೂರಾಗಿ ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ, ಅವನಿಗೆ ಕೊಟ್ಟು ಬಿಟ್ಟಿದ್ದಾನೆ. ಅಯ್ಯೋ, ಎಂಥ ಪ್ರಮಾದವಾಯಿತು ನನ್ನಿಂದ. ಆ ಔಷಧ ಕುಡಿದು ಬಿಟ್ಟರೆ ಅವನ ತಾಯಿ ಸತ್ತು ಹೋಗ್ತಾಳೆ. ಎಲ್ಲಿ ಅವನೋ ಏನೂ ಗೊತ್ತಿಲ್ಲ, ಏನು ಮಾಡಲಪ್ಪ. ಆಗ ಅವನಿಗೆ ತನ್ನಿಂದ ತಾನೇ ಬಾಯಲ್ಲಿ ಉದ್ಗಾರ. ಮನೆಯಲ್ಲೆಲ್ಲ ಹೇಳ್ತಿದ್ರಲ್ಲ ತಂದೆಯವರು ಎಲ್ಲ, ಕಷ್ಟ ಬಂದಾಗ ದೇವರನ್ನು ನೆನೆಯಬೇಕು, ದೇವರು ನಮ್ಮನ್ನು ಕಾಪಾಡ್ತಾನೆ. ಪ್ರಾಮಾಣಿಕವಾಗಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ಕೇಳ್ತಾನೆ ಹೇಳ್ತಕ್ಕಂತಹ ಮಾತು ಯಾವಾಗಲೂ ಅವನ ಮನೆಯಲ್ಲಿ ಆಡುವ ವಿಚಾರ ನೆನಪಿ ಬಂತು ಮನಸ್ಸಿಗೆ ತನ್ನಿಂತಾನೆ. ಅಯ್ಯೋ ದೇವರೇ, ನನ್ನನ್ನು ಕಾಪಾಡು. ಆ ಹುಡುಗನ ತಾಯಿ ಸತ್ತರೆ ಭಾಳ ಕಷ್ಟ, ನನಗೂ ಬೇಸರ, ಅಂಗಡಿಯನ್ನು ಮಾಡುವಂತಿಲ್ಲ, ಮುಖ ತೋರುವಂಗಿಲ್ಲ, ಏನಾದರೂ ಮಾಡಯ್ಯ ಗಣಪತಿ ದೇವರೇ ಅಂಥೇಳಿ ಅಂದುಕೊಂಡ, ಪಶ್ಚಾತ್ತಾಪಪಟ್ಟ, ದುಃಖಿಸಿದ, ಕಳವಳ. ಅಷ್ಟು ಹೇಳುವಷ್ಟರಲ್ಲಿ ಮುಂದಿಂದ ಅದೇ ಹುಡುಗ ಯಾರು ಔಷಧದ ಬಾಟ್ಲನ್ನು ತೆಗೆದುಕೊಂಡು ಹೋಗಿದ್ದಾನೋ ಓಡೋಡಿ ಬಂದ. ಅಣ್ಣ ಅಣ್ಣ, ಬೇಜಾರು ಮಾಡಬೇಡ, ನನ್ನ ಹತ್ರ ರೊಕ್ಕ ಇಲ್ಲ ಈಗ. ನೀನು ಕೊಟ್ಟ ಬಾಟ್ಲಿಗೆ ರೊಕ್ಕ ಕೊಟ್ಟಿದ್ದೆ ನಾನು, ನನ್ನ ರೊಕ್ಕ ಖರ್ಚಾಗಿ ಹೋಗಿದೆ. ನಾನು ಓಡಿ ಹೋಗುವಾಗ ಬಾಟ್ಲು ಬಿದ್ದು ಒಡೆದು ಹೋಯಿತು, ಔಷಧವೆಲ್ಲ ರಸ್ತೆಯಲ್ಲಿ ಬಿತ್ತು. ನನಗೆ ತಾಯಿಗೆ ಔಷಧಿ ಬೇಕು. ಆಗ ಅಯ್ಯೋ, ಈಗ ದೇವರ ಪ್ರಾರ್ಥನೆ ಮಾಡಿದ್ನಲ್ಲ, ದೇವರು ಕಣ್ದೆರೆದ ಅಂತ ಹೇಳ್ದ. ಅವನನ್ನು ಕರೆದು ಅವನ ಹೆಗಲ ಮೇಲೆ ಕೈ ಇಟ್ಟ. ಪುಟ್ಟ, ಹೆದರಬೇಡ, ಕೊಡ್ತೇನೆ ನಿನಗೆ ಔಷಧಿ ಅಂಥೇಳಿ ಒಳ್ಳೆಯ ನಿಜವಾದಂತಹ ಬಾಟ್ಲನ್ನು ತೆಗೆದುಕೊಟ್ಟ. ಮತ್ತೆ ಮೇಲಿಂದ ಅವನಿಗೆ ಸ್ವಲ್ಪ ಹಣವನ್ನು ಕೊಟ್ಟು ಆರೈಕೆ ಮಾಡ್ಕೋ, ಒಳ್ಳೆಯದಾಗಲಿ ಅಂತ ಹೇಳಿ ಕಳಿಸಿಬಿಟ್ಟ. ಆಗ ಅವನಿಗೆ ಅಯ್ಯೋ, ಎಂಥ ಸಂದರ್ಭದಲ್ಲಿ ದೇವರು ತನ್ನ ಕೈ ಹಿಡಿದ. ಆಶ್ಚರ್ಯ ಆಯಿತು ಅವನಿಗೆ.
ಹೀಗೆ ಇದು ಒಂದು ಕಥೆ ಆದರೂ ಸಹಿತ ದೇವರು ಹೇಳತಕ್ಕಂಥದ್ದು ಯಾವ ರೀತಿಯಲ್ಲಿ ನಮಗೆ ನೆರವಾಗ್ತದೆ ಎಂದು ನಾವು ಹೇಳಲಾಗದು. ಶ್ರದ್ಧೆಯಿಂದ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ದಿನದಲ್ಲಿ ಸ್ವಲ್ಪ ಸಮಯ ಆದರೂ ದೇವರ ಪ್ರಾರ್ಥನೆ ಇರಲಿ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರಬಳ್ಳಿ.